ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಧಾ ಮೋಹನ್ ದಾಸ್ ಅಗರ್ವಾಲ್ಜಿರವರೇ, ರಾಜ್ಯದ ಹಿರಿಯ ಮುಖಂಡರು, ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ಜಿರವರೇ, ನಾಡಿನ ಹೆಮ್ಮೆಯ ಪುತ್ರ, ಖ್ಯಾತ ಕ್ರೀಡಾಪಟುಗಳು, ಕ್ರಿಕೆಟ್ ತಾರೆ ಆಗಿರ್ತಕ್ಕಂಥ ಮಾನ್ಯ ಶ್ರೀ ವೆಂಕಟೇಶ್ ಪ್ರಸಾದ್ ಜಿರವರೇ, ಆತ್ಮೀಯರಾಗಿರ್ತಕ್ಕಂಥ ಸೋಮಶೇಖರ್ ಅವರೇ, ಮಾಳ್ವಿಕರ್ ಅವರೇ, ರಾಜೇಶ್ ಜಿ ಅವರೇ, ಬಂದಿರತಕ್ಕಂಥ ಎಲ್ಲ ಪ್ರಮುಖರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ವಿಶೇಷವಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಅರ್ಥಾತ್ ಲೋಕಸಭೆಯ 2024ರ ಲೋಕಸಭೆಯ ಚುನಾವಣೆ ದಿನಾಂಕ ಯಾವ ಸಂದರ್ಭದಲ್ಲಾದರೂ ಘೋಷಣೆ ಆಗಬಹುದು. ಮುಂದಿನ ಲೋಕಸಭಾ ಚುನಾವಣೆಯ ಕ್ಷಣ ಗಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಒಂದು ಕಲ್ಪನೆ ಮತ್ತು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಂದು ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ನಮ್ಮ ಚುನಾವಣೆಯ ಪ್ರಣಾಳಿಕೆ 2014ರಲ್ಲೂ ಕೂಡ ನಾವು ಪ್ರಣಾಳಿಕೆಯನ್ನ ನೀಡಿದ್ವಿ, 2019ರಲ್ಲೂ ಕೂಡ ನಾವು ಪ್ರಣಾಳಿಕೆಯನ್ನ ಮುಂದಿಟ್ಕೊಂಡು ಚುನಾವಣೆಯನ್ನ ಎದುರಿಸಿದ್ವಿ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಚಿಂತನೆ ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ಲೋಕಸಭಾ ಚುನಾವಣೆ ಪ್ರಣಾಳಿಕೆ ಅನ್ನೋದರ ಬದಲು ಜನರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಒಂದು ಸಂಕಲ್ಪ ಪತ್ರದ ಮುಖೇನ ಮುಂದಿನ ಲೋಕಸಭಾ ಚುನಾವಣೆಗೆ ನಾವು ಹೋಗಬೇಕು ಅಂತಕ್ಕಂಥದ್ದು. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಮೋದಿ ಸರ್ಕಾರ 2014ರ ಚುನಾವಣೆ ಸಂದರ್ಭದಲ್ಲಿ ನಾವು ನೀಡಿರ್ತಕ್ಕಂಥ ಪ್ರಣಾಳಿಕೆ, 2019ರಲ್ಲಿ ನೀಡಿರ್ತಕ್ಕಂಥ ಪ್ರಣಾಳಿಕೆ ನೀವು ಗಮನಿಸಿದ್ರೆ ಬಹುತೇಕ ಎಲ್ಲ ಭರವಸೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಈಡೇರಿಸಿರ್ತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ದೇಶದ ಜನತೆಗೂ ಕೂಡ ಗೊತ್ತಿದೆ. ವಿಶೇಷವಾಗಿ ಸಂದರ್ಭ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ಕಳೆದ 10 ವರ್ಷದ ನರೇಂದ್ರ ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಭರವಸೆಗಳನ್ನ ಈಡೇರಿಸೋದ್ರ ಜೊತೆಗೆ ಯಾವುದೇ ಯೋಜನೆಗಳನ್ನ ಕೇವಲ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಯೋಜನೆಗಳ ಶಂಕುಸ್ಥಾಪನೆ ಮಾಡೋದ್ರ ಜೊತೆಗೆ ಯೋಜನೆಯ ಉದ್ಘಾಟನೆಯ ದಿನಾಂಕವನ್ನು ಕೂಡ ನಿಗದಿಪಡಿಸಿ ಎರಡೂ ಕಾರ್ಯಗಳನ್ನು ಹಲವಾರು ಬಾರಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ನೆರವೇರಿಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಫೌಂಡೇಶನ್ ಸ್ಟೋನ್ ಅನ್ನ ಹಾಕ್ತಕ್ಕಂಥದ್ದು ಅಷ್ಟೇ ಅಲ್ಲ, ಆ ಕಾರ್ಯಕ್ರಮಗಳು ಇಂಪ್ಲಿಮೆಂಟೇಷನ್ ಕೂಡ ಆಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳನ್ನ ನೀವೆಲ್ಲರೂ ಕೂಡ ನೋಡಿದ್ದೇವೆ. ಜೊತೆಯಲ್ಲಿ ಮತ್ತೊಂದು ವಿಶೇಷ ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡೋದಾದ್ರೆ, ತಮ್ಮೆಲ್ಲರೂ ಕೂಡ ತಿಳಿದ ಜನಸಂಘ ಕಾಲದಿಂದಲೂ ಕೂಡ ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಒಂದು ಸಂಕಲ್ಪ ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಬಲಿದಾನಕ್ಕೆ ಕಾರಣ ಆದಂತ ಕಾಶ್ಮೀರದ ಸಂವಿಧಾನ ವಿಧಿ 370ರ ಒಂದು ರದ್ದತಿ ಹಲವಾರು ಬಾರಿ ವಿಚಾರವನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಆರ್ಟಿಕಲ್ 370 ರದ್ದತಿ ಮಾಡೋದ್ರ ಮುಖೇನ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅದನ್ನ
ದೇಶಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲ, ಕಾನೂನು ಹೋರಾಟದ ಮುಖೇನ ಅಯೋಧ್ಯೆಯಲ್ಲಿ ಬಲರಾಮನ ಒಂದು ಭವ್ಯ ಮಂದಿರವನ್ನು ಕೂಡ ಆ ಜನ್ಮಭೂಮಿಯಲ್ಲೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಕೂಡ ಇಡೀ ಜಗತ್ತು ಇವತ್ತು ನೋಡಿದೆ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯನ್ನ ಕಣ್ಮುಂದೆ ಇಟ್ಕೊಂಡು ಈ ಬಾರಿ ಘೋಷಣಾ ಪತ್ರ ಪ್ರಣಾಳಿಕೆ ಬದಲಿಗೆ ಒಂದು ಸಂಕಲ್ಪ ಪತ್ರ ಅಂತೇಳಿ ನಾವು ಮುಂದೆ ಹೊರಟಿದ್ದೇವೆ. 2047ರಲ್ಲಿ ಅರ್ಥಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳ ಒಂದು ಸಂಭ್ರಮಾಚರಣೆಯನ್ನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಜಿಯವರ ಕನಸು 2047ನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ. ಇದು ನರೇಂದ್ರ ಮೋದಿಜಿಯವರು ದೇಶಕ್ಕೆ ನೀಡ್ತಾ ಇರ್ತಕ್ಕಂಥ ಒಂದು ಕಮಿಟ್ಮೆಂಟ್, ಒಂದು ಸಂಕಲ್ಪ ಇದು. ಹಾಗಾಗಿ ಒಂದು ವಿಕಸಿತ ಭಾರತದ ಒಂದು ಪರಿಕಲ್ಪನೆ ಏನಿದೆ ಸಾಕಾರ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಅಭಿಪ್ರಾಯ ಸಂಗ್ರಹದ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸಮಾಜದ ವಿವಿಧ ಕ್ಷೇತ್ರದ ಗಣ್ಯರು, ಜನಸಾಮಾನ್ಯರು, ರೈತಾಪಿ ವರ್ಗದಿಂದ ಹಿಡಿದುಕೊಂಡು ಎಲ್ಲ ವರ್ಗದ ಜನ, ರೈತರು, ಮಹಿಳೆಯರು, ಯುವಕರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಂದ ಹಿಡಿದು ಈ ದೇಶದ ನಾಡಿನ ಕಟ್ಟಕಡೆಯ ವ್ಯಕ್ತಿಗೂ ಸಹ ಈ ದೇಶ 2047ನೇ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು. ಹಾಗಾಗಿ ಅವರ ಒಂದು ಪರಿಕಲ್ಪನೆ ಏನು, ಅವರ ಸಲಹೆಯನ್ನು ಕೂಡ ಪಡೆದುಕೊಂಡು ನಮ್ಮ ರಾಜ್ಯದಲ್ಲಿ ಸುಮಾರು ಕನಿಷ್ಠ 1 ಕೋಟಿ ಅಭಿಪ್ರಾಯದ ಸಂಗ್ರಹವನ್ನ ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಕೊಂಡು ನಾವಿವತ್ತು ರಾಷ್ಟ್ರದಲ್ಲಿ 1 ಕೋಟಿ ಅಭಿಪ್ರಾಯನ ಸಂಗ್ರಹ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 3 ಲಕ್ಷ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಆಗಲೇ ಹೇಳಿದಾಗೆ ಈ ನಾಡಿನ ಹೆಮ್ಮೆಯ ಪುತ್ರ ಮಾನ್ಯ ಶ್ರೀ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಈ ನಮ್ಮ ಜೊತೆಲಿ ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ. ಹಿಂದೆ ಪ್ರಣಾಳಿಕೆಗಳು ಹೇಗೆ ತಯಾರಾಗ್ತಿತ್ತು ಅಂತ ಹೇಳಿದ್ರೆ 4 ಗೋಡೆ ಮಧ್ಯೆ ಇದ್ದು ಯಾರೋ ಕೆಲವರು ರಿಟೈರ್ಡ್ ಅಧಿಕಾರಿಗಳು ಇತರರಿಂದ ಒಂದು ಅಭಿಪ್ರಾಯ ಪಡೆದುಕೊಂಡು ಇವತ್ತು ಮ್ಯಾನಿಫೆಸ್ಟೋ ತಯಾರಾಗ್ತಾ ಇತ್ತು. ಆದರೆ ಇವತ್ತು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬಹಳ ವಿಭಿನ್ನವಾಗಿ ಜನಸಾಮಾನ್ಯರ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದೆ ಸಾಗಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಅಭಿಯಾನ ಆಯೋಜನೆ ಆಗಿರ್ತಕ್ಕಂಥದ್ದು. ಯಾವ ರೀತಿ ಸಾಗ್ತದೆ ಅನ್ನೋದಕ್ಕೆ, ಅಂದರೆ ಯಾವ ರೀತಿ ವಿಧಾನಗಳನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಜೆಷನ್ ಬಾಕ್ಸ್ ಒಂದು ಸಲಹಾ ಪೆಟ್ಟಿಗೆ ಇರ್ತದೆ. ಅಲ್ಲಿ ಯಾರು ಬೇಕಾದರೂ ಸಹ ತಮ್ಮ ಅಭಿಪ್ರಾಯವನ್ನ ಆ ಸಲಹಾ ಪೆಟ್ಟಿಗೆಗೆ ಹಾಕೋದ್ರ ಮುಖೇನ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎರಡನೇದು, ಬಹಳ ಪ್ರಮುಖವಾಗಿ ಒಂದು ಟೆಲಿಫೋನ್ ನಂಬರ್ ಅನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. 9090902024 9090902024 ಈ ಒಂದು ದೂರವಾಣಿ ಈ ನಂಬರ್ಗೆ ಕರೆ ಮಾಡಿದಲ್ಲಿ
ಒಂದು ಲಿಂಕ್ ಸಿಗ್ತದೆ. ಅದ್ರ ಮೂಲಕ ಆಡಿಯೋ ಸಂದೇಶದ ಮೂಲಕ ವಾಟ್ಸಪ್ಗೂ ಕೂಡ ನಮ್ಮ ಸಲಹೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ಕೂಡ ಸಲ್ಲಿಸ್ಬೋದು. ಅದೇ ರೀತಿ ನಮೋ ಆ್ಯಪ್ ಮೂಲಕನೂ ಸಹ ತಮ್ಮ ಆಡಿಯೋ ಮೆಸೇಜನ್ನು, ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು. ಅಂದರೆ ಕೈ ಬರಹವನ್ನು ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಲಹಾ ಪೆಟ್ಟಿಗೆಗಳನ್ನ ಇಟ್ಟಿರ್ತೇವೆ. ಆ ಸಲಹಾ ಪೆಟ್ಟಿಗೆಗೆ ಅವರ ಅಭಿಪ್ರಾಯಗಳನ್ನು ಕೊಡ್ಬೋದು. ಎರಡನೇದು, ಈಗಾಗಲೇ ತಿಳಿಸಿದಂತೆ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡೋದ್ರ ಮೂಲಕ ಆ ಲಿಂಕನ್ನು ಪಡೆದುಕೊಂಡು ಅಲ್ಲೂ ಕೂಡ ವಾಟ್ಸಪ್ ಮೂಲಕ ಅಭಿಪ್ರಾಯವನ್ನು ಕೊಡ್ಬೋದು. ಅದೇ ರೀತಿ ನಮೋ ಆ್ಯಪ್ ಮೂಲಕನೂ ಸಹ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಅದು ಸಾಧ್ಯವಾದಷ್ಟು ಈ ಬಾರಿ ಡಿಜಿಟಲ್ ಮೂಲಕ, ಯಾಕೆ ಡಿಜಿಟಲೀಕರಣ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಆ ಮೂಲಕನೂ ಕೂಡ ಕೊಡ್ಬೋದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ, ನಾ ಆಗಲೇ ಹೇಳಿದಾಗೆ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಕೃಷಿಕರು, ಮಹಿಳೆಯರು, ಯುವಜನರು, ಉದ್ಯಮಿಗಳು, ಹೀಗೆ ಪ್ರತ್ಯೇಕ ಎಲ್ಲ ವರ್ಗದ ಜನರನ್ನು ಕೂಡ ನಾವು ಸಂಪರ್ಕವನ್ನು ಮಾಡ್ತೇವೆ. ಅದರ ಮೂಲಕ ನಾವು ಅಭಿಪ್ರಾಯವನ್ನು ಪಡೆದುಕೊಳ್ತೇವೆ. ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ LED ವಾಹನಗಳು ಕೂಡ ಓಡಾಡ್ತದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ LED ವಾಹನಗಳು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಚಲಿಸಿ ಅಲ್ಲಿಯೂ ಸಹ ಜನಸಾಮಾನ್ಯರ ಒಂದು ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳೋದ್ರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತ, ಅಂದರೆ 2047ಕ್ಕೆ ಏನು ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕನಸೇನಿದೆ, ಆ ಕನಸು ನನಸಾಗುವ ನಿಟ್ಟಿನಲ್ಲಿ ಈ ನಾಡಿನ ಎಲ್ಲ ವರ್ಗದ ಜನರು ಕೈ ಜೋಡಿಸ್ಬೇಕು. ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ತಮ್ಮ ಸಲಹೆಗಳನ್ನು ನೀಡಬೇಕು. ಈ ನಾಡಿನ ಅಭಿವೃದ್ಧಿಯ ದೃಷ್ಟಿಯಿಂದನೂ ಸಹ ತಮ್ಮ ಸಲಹೆಗಳನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.